ಒಂದೇ ಕಂಪನಿಯ 2 ವಾಚ್ಗಳನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಟ್ಟಿಕೊಂಡಿದ್ದಾರೆ. ಎಲ್ಲೋ ಕಳ್ಳತನ ಆಗಿದ್ದ ಹೆಬ್ಲಾಟ್ ವಾಚು ಪಾಪ ಯಾರೋ ಕಳ್ಳರು ಗಿಫ್ಟ್ ಕೊಟ್ಬಿಟ್ಟಿದ್ರು ಮುಖ್ಯಮಂತ್ರಿಗಳಿಗೆ. ಹೆಬ್ಲಾಟ್ ವಾಚ್ 23,90,246 ಅವರು ಡಿಕ್ಲೇರ್ ಮಾಡ್ಕೊಂಡಿರೋದು. 2 ವಾಚ್ ಅವರು ಡಿಕ್ಲೇರ್ ಮಾಡಿರೋದು. ಈಗಾಗಲೇ 18-19 ವಾಚ್ ಇದೆ ಅಂತ ಅವ್ರ ಹತ್ರನು. ಪತ್ರಕರ್ತರು ನೋಡಿದ್ರು. ಒಂದೇ ಕಂಪನಿಯ 2 ವಾಚ್ಗಳನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಟ್ಟಿಕೊಂಡಿದ್ದಾರೆ. ಪತ್ರಕರ್ತರು ಅದನ್ನ ಹೊರಗಡೆ ತಂದ್ರು. ಅವರಿಗೆ ಧನ್ಯವಾದಗಳು ಹೇಳಬೇಕು. ಮೊನ್ನೆ ಮುಖ್ಯಮಂತ್ರಿಗಳು ಈ ಸಿದ್ದರಾಮಯ್ಯನವ್ರದ್ದು ಒಂದು ಹಿಂದೆಯೂ ಈ ಕಥೆ ನಡೆದಿತ್ತು. ಎಲ್ಲೋ ಕಳ್ಳತನ ಆಗಿದ್ದ ಹೆಬ್ಲಾಟ್ ವಾಚು ಪಾಪ ಯಾರೋ ಕಳ್ಳರು ಗಿಫ್ಟ್ ಕೊಟ್ಬಿಟ್ಟಿದ್ರು ಮುಖ್ಯಮಂತ್ರಿಗಳಿಗೆ. ಇದನ್ನ ಹಾಕೊಂಡು ಏನವ್ರು ಮೆರೆದಿದ್ದೆ ತೋರ್ಸ್ಕೊಂಡು ಮಜಾವಾದಿಗಳು, ಸಮಾಜವಾದಿಗಳಲ್ಲ ಮಜಾವಾದಿಗಳು. ಅದು ಆಯ್ತು. ಅದನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡಿ ಹೊರಗಡೆ ತಂದ್ಬಿಟ್ರು ಇದು ಕದ್ದಿದ್ದ ಮಾಲು ಅಂತ. ಕಾಂಗ್ರೆಸ್ನ ಒಂದು ನೀತಿ ಇದೆ, ಕದ್ದು ಮಾಲು ವಾಪಸ್ ಕೊಟ್ಬಿಟ್ರೆ ಕೇಸಿಲ್ಲ. 14 ಸೈಟ್ ಕೊಟ್ಟಾಗಲೂ ಕೇಸಿಲ್ಲ. ವಾಲ್ಮೀಕಿ ನಿಗಮದ ಅಣ್ಣ ನುಂಗ್ಬಿಟ್ರು ಅದನ್ನು ವಾಪಸ್ ಕೊಟ್ಟರು ಕೇಸಿಲ್ಲ. ಆದ್ರೆ ಮೊನ್ನೆ 7 ಕೋಟಿ ಯಾರೋ ಕದ್ದು ಹೋದ್ರಲ್ಲ, ಅವ್ರನ್ನ ಯಾಕೆ ಕೇಸ್ ಹಾಕಿ ನೀವು ಜೈಲಿಗೆ ಕಳಿಸಿದ್ರೆ? ಅವ್ರಿಗೆ ಬೇರೆ ನಿಮಗೆ ಬೇರೆ ನ್ಯಾಯನ? ಆ ನ್ಯಾಯ ನಿಮಗೂ ಆಗಬೇಕಾಗಿತ್ತಲ್ಲ, ಆದ್ರೆ ನೀವು ಹೊರಗಡೆ ಇದ್ದೀರಿ. ಇಲ್ಲಿ ಒಂದೇ ಕಂಪನಿಯ 2 ವಾಚ್ಗಳು. ನಮ್ಮ ಮೀಡಿಯಾದಲ್ಲಿ, ನಮ್ಮ ಸೋಷಿಯಲ್ ಮೀಡಿಯಾ, ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ತಕ್ಷಣನೇ ಬಿಜೆಪಿನವ್ರಿಗೇನು ಬೇರೆ ಕೆಲಸ ಇಲ್ಲ, ನಾವೇನು ವಾಚ್ ಹಾಕ್ಬಾರ್ದ? ಹಾಕ್ರಿ, ಎಲ್ಲರೂ ವಾಚ್ಗಳು ಹಾಕ್ತಾರೆ, ಹಾಕ್ರಿ. ಒಂದೇ ಕಂಪನಿದು ಪಾಪ ನೋಡಿ, ಇದೊಂಥರ ಕಾಂಗ್ರೆಸ್ ಕಂಪನಿ ಇದ್ದಂಗೆ. ಕಾಂಗ್ರೆಸ್ನವರೇ 2 ವಾಚ್ಗಳು ಒಂದೇ ಕಂಪನಿದು ಹಾಕ್ಕೊಂಡಿದ್ದೀರಿ, ಹಾಕ್ರಿ. ಆದರೆ ಕೇಳಿದಾಗ ಸುಳ್ಳು ಯಾಕೆ ಕೇಳ್ತೀರಿ? ನಾನು ಅದನ್ನು 5-6 ವರ್ಷದ ಹಿಂದೆನೆ ತಗೊಂಡಿದ್ದೆ ಅಂತೇಳಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಅಫಿಡಿವಿಟ್ ಕೊಟ್ಟಿದ್ದೀನಿ ಎಲೆಕ್ಷನ್ಗೆ. ನಾನು ಅಫಿಡಿವಿಟ್ ತಂದಿದ್ದೀನಪ್ಪ, ಅಫಿಡಿವಿಟ್ ತಂದಿದ್ದೀನಿ. ಇಲ್ಲಿ ಇದೆ, ಅವರೇ ಕೊಟ್ಟಿರೋದು ಅಫಿಡಿವಿಟ್ ಅಲ್ಲಿ ಎಲೆಕ್ಷನ್ ಕಮಿಷನ್ಗೆ. ಪೇಜ್ ನಂಬರ್ 38, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಅಫಿಡಿವಿಟ್ನ ಪೇಜ್ ನಂಬರ್ 38ರಲ್ಲಿ ನೋಡಿ, ಗೋಲ್ಡ್ ಎಷ್ಟಿದೆ ಹೇಳಿದ್ದಾರೆ ಅವರು. ನಾನು ಅದೆಲ್ಲ ಹೇಳೋದು ಬೇಕಾಗಿಲ್ಲ, ಅದು ನಮಗೆ ಸಂಬಂಧವೂ ಇಲ್ಲ. ಡಿಕ್ಲರೇಷನ್ ಅದು. ರೋಲೆಕ್ಸ್ ವಾಚ್ 1 ನಂಬರ್ 9 lakhs. ರೋಲೆಕ್ಸ್. ಹೆಬ್ಲಾಟ್ ವಾಚ್ 23,90,246 ಅವರು ಡಿಕ್ಲೇರ್ ಮಾಡ್ಕೊಂಡಿರೋದು. 2 ವಾಚ್ ಅವರು ಡಿಕ್ಲೇರ್ ಮಾಡಿರೋದು. ಇವತ್ತು ಕಾರ್ಟಿಯರ್ ವಾಚ್ ಇದರಲ್ಲಿರೋದು. ಸಿದ್ದರಾಮಯ್ಯನವ್ರ ಕೈಯಲ್ಲೂ ಡಿ.ಕೆ. ಶಿವಕುಮಾರ್ ಅವರ ಕೈಯಲ್ಲಿರೋದು ಕಾರ್ಟಿಯರ್ ಕಂಪನಿಯ ವಾಚ್. ಎಲ್ಲಿ ಡಿಕ್ಲೇರ್ ಮಾಡಿದ್ದೀರಿ ನೀವು? ಇದರ ಪ್ರಕಾರ ಈಗ ಅದು 43 ಲಕ್ಷ ಅಂತ ಇದೆ. ಇವತ್ತಿನ ಪ್ರೈಸು 43 ಲಕ್ಷ ಮತ್ತು ಟ್ಯಾಕ್ಸು ಅದು ಸೇರಿ ಒಂದು 46-47 ಲಕ್ಷ ಆಗುತ್ತೆ ಅಂತಿದೆ. ಹಿಗ್ಗಾಮುಗ್ಗ ಜಾಡಿಸಿದ್ರಿ ಬಿಜೆಪಿ ನಾಯಕರನ್ನ. ಹಾಗಿದ್ರೆ ಇದು ಕದ್ದ ಮಾಲ, ಕೊಂಡ ಮಾಲ ಹೇಳಬೇಕಲ್ಲ. ಒಂದು ಸಮಯ ನೀವು ರಾಜ್ಯಕ್ಕೆ ಸುಳ್ಳು ಹೇಳಿದ್ದೀರಿ ಜನರಿಗೆ. ನನ್ನ ಕಾರ್ಡ್ ಇಂದ ಪೇ ಮಾಡಿದ್ದೀನಿ ಅಂತ ಹೇಳಿದ್ದೀರಿ. ಎಲ್ಲಿ ಅದು ದಾಖಲೆ ಬಿಡುಗಡೆ ಮಾಡಿ. ಎಲ್ಲಿ ಕೊಂಡಿದ್ದೀರಿ ದಾಖಲೆ ಬಿಡುಗಡೆ ಮಾಡಿ. ನಾನು ಮೊದಲು ಹೇಳಿದ್ದೇನೆ, ಮೊನ್ನೆ ಸಿದ್ದರಾಮಯ್ಯನವರು ವಾಚ್ಗಳ ಪ್ರಿಯರು. ಅವರು ಶೂ ಕೂಡ ಲಕ್ಷಾಂತರ ರೂಪಾಯಿ ಬಾಳ್ತದೆ.
ಅವರ ವಾಚ್ಗಳು ಕೋಟ್ಯಾಂತರ ರೂಪಾಯಿ ಬಾಳ್ತವೆ. ಒಂದಲ್ಲ, ನಾನು 1.5 ವರ್ಷದ ಹಿಂದೆನೇ ಹೇಳಿದ್ದೆ, ನನಗೆ ಬಂದ ಮಾಹಿತಿಯ ಪ್ರಕಾರ ಯಾರ್ಯಾರು ಗಿಫ್ಟ್ಗಳು ಕೊಟ್ಟಿದ್ರು ಅದನ್ನು ಕೂಡ ಅವತ್ತು ಹೇಳಿದ್ದೆ. ಆವತ್ತಿಗೆ ನಾನು ಹೇಳಿದಾಗ 8 ವಾಚ್ ಇತ್ತು. ಈಗ ಕೆಲವರು ನನಗೆ ಮೆಸೇಜ್ ಕೊಟ್ಟಿರೋದು ಈಗಾಗಲೇ 18-19 ವಾಚ್ ಇದೆ ಅಂತ ಅವ್ರ ಹತ್ರನು. ನೀವು ಎಷ್ಟಾದರೂ ಇಟ್ಕೊಳ್ಳಿ, ನಿಮ್ಮ ದುಡ್ಡು. ಆದರೆ ಎಲ್ಲಿ ಲೆಕ್ಕ ಕೊಟ್ಟಿದ್ದೀರಿ ಹೇಳಿ ನನಗೆ. ಇದನ್ನು ಸುಳ್ಳು ಹೇಳಿದ್ದೀರಿ. ಸುಳ್ಳು ಹೇಳಿನೂ ಅದನ್ನು ಕಂಡಿಡಿದು ಬಿಜೆಪಿ ನಾಯಕರು ಏನಾದರೂ ನಿಮಗೆ ಹೇಳಿದರೆ ಒಪ್ಕೊಳ್ಬೇಕು, ಇಲ್ಲ ಅಂತಂದ್ರೆ ಸರಿಪಡಿಸ್ಕೊಳ್ಬೇಕು. ಅದನ್ನು ಬಿಟ್ಟು ಇಷ್ಟ ಬಂದ ರೀತಿಯಲ್ಲಿ ನೀವು ಅವರ ಬಗ್ಗೆ ಮಾತಾಡೋದು, ನಾಯಕರ ಬಗ್ಗೆ ಮಾತಾಡೋದು ಸರಿ ಇದೆಯಾ? ಈಗ ಇದಕ್ಕೆ ಲೆಕ್ಕ ಕೊಡಿ. ಅಂದ್ರೆ ಇದು ಸತ್ಯಕ್ಕೆ ದೂರವಾದ್ದು, ನೀವು ಸುಳ್ಳು ಹೇಳಿದ್ದೀರಿ ಅಂತಕ್ಕಂಥದ್ದು. ವಾಚ್ಗಳೇನೋ ಸರಿ ಇರ್ಬೋದು, ನೀವು ವಾಚ್ ಕಟ್ಟಿಲ್ಲ, ನಾನು ಕಟ್ಟಿದ್ದೀನಿ. ವಾಚ್ಗಳೇನೋ ಸರಿ ಇರ್ಬೋದು, ಒಂದು ಕಂಪ್ನಿದು ಇರ್ಬೋದು, ಆದರೆ ಅದರಲ್ಲಿ ತೋರಿಸ್ತಾ ಇರೋ ಸಮಯ ಪಾಪ ನಿಮಗೆ ಸರಿ ಇಲ್ಲ. ನಿಮ್ಮ ಸಮಯ ಸರಿ ಇದ್ದಿದ್ರೆ ಇವೆಲ್ಲ ಬರ್ತಿರ್ಲಿಲ್ಲ. ಒಂದೇ ಕಂಪ್ನಿ ವಾಚ್ ಕಟ್ಟಿದ್ರು ಇಬ್ಬರದು ಭವಿಷ್ಯ ಹೆಂಗಿದೆ ನೋಡಿ. ಒಬ್ಬರು ಬಿಟ್ಟು ಕೊಡಬೇಕು, ಒಬ್ಬರು ಹಿಡ್ಕೊಂಡು ಕೂತ್ಕೋಬೇಕು. ಈಗ ನಿಮ್ಮ ಸಮಯ ಇದೆಯೋ, ಅಥವಾ ನೀವಿಬ್ಬರೂ ಬಿಟ್ಟು ಹೋಗಿ ಇನ್ನೊಬ್ರು ಯಾರೋ ಬರ್ಬೇಕನೋ, ಈ ಪರಿಸ್ಥಿತಿ ಇದೆ. ಗ್ಯಾರಂಟಿ ಇಲ್ಲ. ಏನು ನಾಟಿ ಕೋಳಿ ಸಾರು ಸೌದಿದ್ದು ಸೌದಿದ್ದೆ.